ಮತ್ತೊಂದು ಕಡೆ ನೋಡಿ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇಕ್ಕಳದಲ್ಲಿ ಮಾಜಿ ಸಚಿವ ನಾಗೇಂದ್ರ ಸಿಲುಕಾಕಿಕೊಂಡಿದ್ದು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಕಳೆದ 24 ಗಂಟೆಯಿಂದ ಇಡಿ ಅಧಿಕಾರಿಗಳಿಂದ ಶೋಧ ನಡೀತಾ ಇದೆ. ದಾಖಲೆಗಳನ್ನ ಜಾಲಾಡ್ತಿದ್ದಾರೆ ಅಧಿಕಾರಿಗಳು. ಇಡಿ ವಿಚಾರಣೆಗೆ ಮಾಜಿ ಸಚಿವ ಸುಸ್ತು ಅನ್ನುವಂಥ ಪರಿಸ್ಥಿತಿ. ಮೋಸ್ಟ್ಲಿ SITಯಲ್ಲಿ ಇಷ್ಟ ಆಗಿರಲಿಲ್ಲ ಅವರು. ಇಡಿ ಎಂಟ್ರಿ ಆದಾಗ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಬೆಂಗಳೂರು, ಬಳ್ಳಾರಿ ನಿವಾಸಗಳಲ್ಲಿ ನಿರಂತರವಾಗಿ ಪರಿಶೀಲನೆ ಮುಂದುವರಿತಾ ಇದೆ ಇಡಿ ಅಧಿಕಾರಿಗಳಿಂದ. ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಡ್ರಿಲ್ ಶುರುವಾಗಿದೆ. ರಾತ್ರಿ ಒಂದು ತಂಡ ಅವರ ನಿವಾಸದಲ್ಲೇ ಬೀಡು ಬಿಟ್ಟಿತ್ತು. ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ವಿಚಾರಣೆ, ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ನಾಗೇಂದ್ರ ಅವರ ನಿವಾಸದಲ್ಲಿ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಅವರ ಆಪ್ತ ಹರೀಶ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ನಂತರ ಕಚೇರಿ ಕರೆದೊಯ್ದು ನಿರಂತರವಾಗಿ ವಿಚಾರಣೆ ಮಾಡಿ ಅವ್ರನ್ನ ಬಿಟ್ಟು ಕಳಿಸಿದ್ರು. ಬೆಂಗಳೂರಿನ ನಾಗೇಂದ್ರ ಅವರ ನಿವಾಸದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಇವರಿಗೆ ಸಂಬಂಧಪಟ್ಟಂತ ನಿವಾಸದಲ್ಲೂ ಕೂಡ ನಿನ್ನೆ ದಾಳಿಯಾಗಿತ್ತು. ಇವತ್ತೇನು ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಾಗೇಂದ್ರ ಬಾಬು, ಬೆಂಗಳೂರಿನ ನಾಗೇಂದ್ರ ಅವರ ನಿವಾಸದಲ್ಲಿ 24 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಶೋಧ ಪರಿಶೀಲನೆ ಏನಾಗ್ತಾ ಇದೆ? ಶ್ರುತಿ ನೋಡಿ, ಈಗ ಮಾಜಿ ಸಚಿವ ಹಾಗೂ ಶಾಸಕ ಆಗಿರುವಂತಹ ನಾಗೇಂದ್ರ ಅವರ ನಿವಾಸದ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಇಲ್ಲಿ ನಿನ್ನೆ ಬೆಳಗ್ಗೆ 6 ಗಂಟೆ 6:30 ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿನ ಮಾಡಿ ಅಲ್ಲಿಂದ ವಿಚಾರಣೆನ ಆರಂಭ ಮಾಡಿದವರು ಇಲ್ಲಿಯವರೆಗೂ ಕೂಡ 24 ಗಂಟೆ ಕಳೆದು ಈಗ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಶ್ರುತಿ ನೋಡಿ, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಪ್ರಮುಖವಾಗಿ ಈ ಒಂದು ಫ್ಲಾಟ್ನಲ್ಲಿರುವಂತಹ ನಾಗೇಂದ್ರ ಅವರ ನಿವಾಸ ಏನಿದೆ, ಆ ಒಂದು ನಾಗೇಂದ್ರ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗ ನಿವಾಸದಲ್ಲಿ ನಾಗೇಂದ್ರ ಪತ್ನಿ, 2 ಮಕ್ಕಳು, ಅದೇ ರೀತಿಯಾಗಿ ನಾಗೇಂದ್ರ ಪಿ ಹರೀಶ್ ಕೂಡ ಇರ್ತಾರೆ. ನಿನ್ನೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಆರಂಭ ಮಾಡಿರ್ತಾರೆ. ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಹರೀಶ್ಗೆ ಏನೇ ಒಂದು ಪ್ರಶ್ನೆನ ಮಾಡಿದ್ರು ಕೂಡ ಹರೀಶ್ ತಕ್ಷಣ ನಾಗೇಂದ್ರ ಅವರ ಮುಖವನ್ನ ನೋಡ್ತಾ ಇದ್ದ. ಅಲ್ಲಿ ಯಾವುದೇ ರೀತಿಯಾದ ಉತ್ತರ ಸಮಂಜಸವಾಗಿ ಇಡಿ ಅಧಿಕಾರಿಗಳಿಗೆ ಸಿಗೋದಿಲ್ಲ. ಹಾಗಾಗಿ 12 ಗಂಟೆ ಸುಮಾರಿಗೆ ನಾಗೇಂದ್ರ ಅವರ PA ಹರೀಶ್ನನ್ನ ನೇರವಾಗಿ ಇಡಿ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಒಂದಷ್ಟು ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ವಿಚಾರಣೆ ಮಾಡೋದಷ್ಟೇ ಅಲ್ಲದೆ ಅದನ್ನ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಹಣದ ವ್ಯವಹಾರದ ವಿಚಾರವಾಗಿ ಹರೀಶ್ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದಾನೆನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಹರೀಶ್ ಎಲ್ಲ ವಿಚಾರಣೆ ಮಾಹಿತಿಗಳನ್ನು ಕೊಟ್ಟಿದ್ದಾನೋ ಆ ಎಲ್ಲ ಮಾಹಿತಿಗಳನ್ನು ಇಟ್ಟುಕೊಂಡು ಇವತ್ತು ನೇರ ನಾಗೇಂದ್ರ ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವ ಮಾಹಿತಿ. ನೋಡಿ, ನಮ್ಮ ಬಳಿ ಈ ಒಂದು ಹೇಳಿಕೆ ಇದೆ. ಹರೀಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೀವೇನು ಹೇಳ್ತೀರಿ ಅಂತೇಳಿ ನಾಗೇಂದ್ರ ಅವರಿಗೆ ಪ್ರಶ್ನೆಯನ್ನು ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಎಲ್ಲ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ಇಡಿ ಅಧಿಕಾರಿಗಳು ಏನೇ ಒಂದು ಪ್ರಶ್ನೆಯನ್ನ ಮಾಡಿದ್ರು ಕೂಡ ಶಾಸಕ ನಾಗೇಂದ್ರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಒನ್ ವರ್ಡ್ ಆನ್ಸರ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಹರೀಶ್ ಯಾವಾಗ ಅಲ್ಲಿ ಸಮಂಜಸವಾಗಿ ಉತ್ತರವನ್ನ ಕೊಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ನೋ, ಇಡಿ ಕಚೇರಿ ಕರ್ಕೊಂಡು ಹೋದ್ರು. ಅಲ್ಲಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡು ಈಗ ಆ ಒಂದು ಆಧಾರದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಶ್ರುತಿ ನೋಡಿ, ರಾತ್ರಿ ಇಲ್ಲಿ ಸ್ಥಳೀಯ ಬ್ಯಾಂಕ್ನ 2 ಸಿಬ್ಬಂದಿಗಳನ್ನ ಕರ್ಕೊಂಡು ಬಂದು ಅಂದ್ರೆ ನಾಗೇಂದ್ರ ಅವರ ಅಕೌಂಟ್ ಇದ್ದಂತ ICICI ಬ್ಯಾಂಕ್ನ ಸಿಬ್ಬಂದಿಗಳನ್ನ ಕರೆದುಕೊಂಡು ಬಂದಿದ್ರು. ಅವರನ್ನು ಕೂಡ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಅಷ್ಟೇ ಅಲ್ಲದೆ ಬೆಳಗ್ಗೆಯೂ ಕೂಡ ಫ್ಲಾಟ್ನ ಒಳಗಡೆ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಅವರನ್ನ ಸಾಕ್ಷಿಗಳಾಗಿ ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ನಾಗೇಂದ್ರ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಕಡೆ ನೋಡಿ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇಕ್ಕಳದಲ್ಲಿ ಮಾಜಿ ಸಚಿವ ನಾಗೇಂದ್ರ ಸಿಲುಕಾಕಿಕೊಂಡಿದ್ದು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಕಳೆದ 24 ಗಂಟೆಯಿಂದ ಇಡಿ ಅಧಿಕಾರಿಗಳಿಂದ ಶೋಧ ನಡೀತಾ ಇದೆ. ದಾಖಲೆಗಳನ್ನ ಜಾಲಾಡ್ತಿದ್ದಾರೆ ಅಧಿಕಾರಿಗಳು. ಇಡಿ ವಿಚಾರಣೆಗೆ ಮಾಜಿ ಸಚಿವ ಸುಸ್ತು ಅನ್ನುವಂಥ ಪರಿಸ್ಥಿತಿ. ಮೋಸ್ಟ್ಲಿ SITಯಲ್ಲಿ ಇಷ್ಟ ಆಗಿರಲಿಲ್ಲ ಅವರು. ಇಡಿ ಎಂಟ್ರಿ ಆದಾಗ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಬೆಂಗಳೂರು, ಬಳ್ಳಾರಿ ನಿವಾಸಗಳಲ್ಲಿ ನಿರಂತರವಾಗಿ ಪರಿಶೀಲನೆ ಮುಂದುವರಿತಾ ಇದೆ ಇಡಿ ಅಧಿಕಾರಿಗಳಿಂದ. ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಡ್ರಿಲ್ ಶುರುವಾಗಿದೆ. ರಾತ್ರಿ ಒಂದು ತಂಡ ಅವರ ನಿವಾಸದಲ್ಲೇ ಬೀಡು ಬಿಟ್ಟಿತ್ತು. ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ವಿಚಾರಣೆ, ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ನಾಗೇಂದ್ರ ಅವರ ನಿವಾಸದಲ್ಲಿ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ನಿನ್ನೆ ಅವರ ಆಪ್ತ ಹರೀಶ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ನಂತರ ಕಚೇರಿ ಕರೆದೊಯ್ದು ನಿರಂತರವಾಗಿ ವಿಚಾರಣೆ ಮಾಡಿ ಅವ್ರನ್ನ ಬಿಟ್ಟು ಕಳಿಸಿದ್ರು.
ಇನ್ನು ಬೆಂಗಳೂರಿನ ನಾಗೇಂದ್ರ ಅವರ ನಿವಾಸದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಇವರಿಗೆ ಸಂಬಂಧಪಟ್ಟಂತ ನಿವಾಸದಲ್ಲೂ ಕೂಡ ನಿನ್ನೆ ದಾಳಿಯಾಗಿತ್ತು. ಇವತ್ತೇನು ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಾಗೇಂದ್ರ ಬಾಬು, ಬೆಂಗಳೂರಿನ ನಾಗೇಂದ್ರ ಅವರ ನಿವಾಸದಲ್ಲಿ 24 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಶೋಧ ಪರಿಶೀಲನೆ ಏನಾಗ್ತಾ ಇದೆ? ಶ್ರುತಿ ನೋಡಿ, ಈಗ ಮಾಜಿ ಸಚಿವ ಹಾಗೂ ಶಾಸಕ ಆಗಿರುವಂತಹ ನಾಗೇಂದ್ರ ಅವರ ನಿವಾಸದ ಮುಂಭಾಗದಲ್ಲಿ ನಾನು ನಿಂತಿದ್ದೀನಿ. ಇಲ್ಲಿ ನಿನ್ನೆ ಬೆಳಗ್ಗೆ 6 ಗಂಟೆ 6:30 ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿನ ಮಾಡಿ ಅಲ್ಲಿಂದ ವಿಚಾರಣೆನ ಆರಂಭ ಮಾಡಿದವರು ಇಲ್ಲಿಯವರೆಗೂ ಕೂಡ 24 ಗಂಟೆ ಕಳೆದು ಈಗ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಶ್ರುತಿ ನೋಡಿ, ಈಗ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಪ್ರಮುಖವಾಗಿ ಈ ಒಂದು ಫ್ಲಾಟ್ನಲ್ಲಿರುವಂತಹ ನಾಗೇಂದ್ರ ಅವರ ನಿವಾಸ ಏನಿದೆ, ಆ ಒಂದು ನಾಗೇಂದ್ರ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗ ನಿವಾಸದಲ್ಲಿ ನಾಗೇಂದ್ರ ಪತ್ನಿ, 2 ಮಕ್ಕಳು, ಅದೇ ರೀತಿಯಾಗಿ ನಾಗೇಂದ್ರ ಪಿ ಆಗಿರುವಂತಹ ಹರೀಶ್ ಕೂಡ ಇರ್ತಾರೆ. ನಿನ್ನೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಆರಂಭ ಮಾಡಿರ್ತಾರೆ. ವಿಚಾರಣೆನ ಮಾಡುವಂತ ಸಂದರ್ಭದಲ್ಲಿ ಹರೀಶ್ಗೆ ಏನೇ ಒಂದು ಪ್ರಶ್ನೆನ ಮಾಡಿದ್ರು ಕೂಡ ಹರೀಶ್ ತಕ್ಷಣ ನಾಗೇಂದ್ರ ಅವರ ಮುಖವನ್ನ ನೋಡ್ತಾ ಇದ್ದ. ಅಲ್ಲಿ ಯಾವುದೇ ರೀತಿಯಂತ ಉತ್ತರ ಸಮಂಜಸವಾಗಿ ಇಡಿ ಅಧಿಕಾರಿಗಳಿಗೆ ಸಿಗೋದಿಲ್ಲ. ಹಾಗಾಗಿ 12 ಗಂಟೆ ಸುಮಾರಿಗೆ ನಾಗೇಂದ್ರ ಅವರ PA ಹರೀಶ್ನನ್ನ ನೇರವಾಗಿ ಇಡಿ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಒಂದಷ್ಟು ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ವಿಚಾರಣೆ ಮಾಡೋದಷ್ಟೇ ಅಲ್ಲದೆ ಅದನ್ನ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಹಣದ ವ್ಯವಹಾರದ ವಿಚಾರವಾಗಿ ಹರೀಶ್ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದಾನೆನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಹರೀಶ್ ಎಲ್ಲ ವಿಚಾರಣೆ ಮಾಹಿತಿಗಳನ್ನು ಕೊಟ್ಟಿದ್ದಾನೋ ಆ ಎಲ್ಲ ಮಾಹಿತಿಗಳನ್ನು ಇಟ್ಟುಕೊಂಡು ಇವತ್ತು ನೇರ ನಾಗೇಂದ್ರ ಅವರಿಗೆ ಪ್ರಶ್ನೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವ ಮಾಹಿತಿ. ನೋಡಿ, ನಮ್ಮ ಬಳಿ ಈ ಒಂದು ಹೇಳಿಕೆ ಇದೆ. ಹರೀಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೀವೇನು ಹೇಳ್ತೀರಿ ಅಂತೇಳಿ ನಾಗೇಂದ್ರ ಅವರಿಗೆ ಪ್ರಶ್ನೆಯನ್ನ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಎಲ್ಲ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ಇಡಿ ಅಧಿಕಾರಿಗಳು ಏನೇ ಒಂದು ಪ್ರಶ್ನೆಯನ್ನ ಮಾಡಿದ್ರು ಕೂಡ ಶಾಸಕ ನಾಗೇಂದ್ರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಒನ್ ವರ್ಡ್ ಆನ್ಸರ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಆದರೆ ಹರೀಶ್ ಯಾವಾಗ ಅಲ್ಲಿ ಸಮಂಜಸವಾಗಿ ಉತ್ತರವನ್ನ ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ನೋ, ಇಡಿ ಕಚೇರಿ ಕರ್ಕೊಂಡು ಹೋದ್ರು, ಅಲ್ಲಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಂಡು ಈಗ ಆ ಒಂದು ಆಧಾರದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಶ್ರುತಿ ನೋಡಿ, ರಾತ್ರಿ ಇಲ್ಲಿ ಸ್ಥಳೀಯ ಬ್ಯಾಂಕ್ನ 2 ಸಿಬ್ಬಂದಿಗಳನ್ನ ಕರ್ಕೊಂಡು ಬಂದು ಅಂದ್ರೆ ನಾಗೇಂದ್ರ ಅವರ ಅಕೌಂಟ್ ಇದ್ದಂತ ICICI ಬ್ಯಾಂಕ್ನ ಸಿಬ್ಬಂದಿಗಳನ್ನ ಕರೆದುಕೊಂಡು ಬಂದಿದ್ರು. ಅವರನ್ನು ಕೂಡ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಅಷ್ಟೇ ಅಲ್ಲದೆ ಬೆಳಗ್ಗೆಯೂ ಕೂಡ ಫ್ಲಾಟ್ನ ಒಳಗಡೆ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಅವರನ್ನ ಸಾಕ್ಷಿಗಳಾಗಿ ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಇಡಿ ಅಧಿಕಾರಿಗಳು ಮುಂದೆ ಹಾಕಿದ್ದಾರೆ ಅನ್ನುವ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ನಾಗೇಂದ್ರ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಹಾಗೆ ಸಂಪರ್ಕ